2 ದಿವಸ 3 ದಿವಸದಿಂದ ಇವರೇನು ನಮ್ಮದೇ ಆಸ್ತಿ, ನಾವೇ ಇಲ್ಲಿ ಇರೋರು ಅಂತ ಹೋಗಿ ಏನು ಸಭೆಗಳನ್ನು ಮಾಡಿದ್ದೀರಿ. ಒಂದು 100-150 ಜನ ಪಾಪ ಮುಗ್ಧರು ಅಲ್ಲಿದ್ದರು. ನಾಳೆ ನಾನು ಕರೆದ್ರು ಅವ್ರು ಬರ್ತಾರೆ. ಅವ್ರು ಯಾರು ಬೇರೆ ಯಾರೂ ಅಲ್ಲ, ಅವರೆಲ್ಲ ನಮ್ಮ ತಂದೆಯವ್ರು ಕಟ್ಟಿದಂಥ ನಮ್ಮ ಮನೆತನದ ಹಿತೈಷಿಗಳು, ಸಮಾಜದ ಹಿತೈಷಿಗಳು. ಇವತ್ತು ಇದರ ಮುಖಾಂತರ ನಾನು ಹೇಳ್ತಿದ್ದೀನಿ, ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಕೆಲವೇ ದಿನಗಳಲ್ಲಿ ಸಾವಿರಾರು ಜನ ಸೇರಿ ನಾವು ಮಠಕ್ಕೆ ಬರ್ತೀವಿ. ವಚನಾನಂದ ಸ್ವಾಮಿ ರೆಡಿ ಇರು, ಮರ್ಯಾದೆಯಿಂದ ಹೋಗ್ಲಿಲ್ಲದ್ರೆ ನಾವು ನಿನ್ನ ಕಳ್ಸೋ ಕೆಲಸವನ್ನು ನಾವು ಮಾಡ್ತೀವಿ. ಯಾವ ದಿನ ಬರ್ತೀವಿ ಅಂತ ನಾವು ಸದ್ಯದಲ್ಲೇ ಪ್ರಕಟಣೆ ಮಾಡ್ತೀನಿ. ಇವತ್ತು ರಾಜ್ಯದ ಎಲ್ಲ ಜನ ಮಠಕ್ಕೆ ಬಂದು ನಿನ್ನ ಕಳ್ಸಂತ ಕೆಲಸ ಮಾಡ್ತೀವಿ. ಇವತ್ತು ಮಠದ ಬಗ್ಗೆ ಹೋರಾಟ ಮಾಡಕ್ಕೆ ಬಂದಿರೋಂಥ ವ್ಯಕ್ತಿ, ನಿನಗೆ ತಾಕತ್ತಿದ್ರೆ ಇನ್ನೊಂದು ಮಠ ಕಟ್ಟು. ಯಾರೋ ಮಾಜಿ ಶಾಸಕ ಅಂತ ಹರಿಹರದನ್ನು ಬರ್ತಾ ಇದ್ದಾನಲ್ಲ, ನಿಮಗೆ ಗೊತ್ತಲ್ಲ, ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಿನಗೆ ತಾಕತ್ತಿದ್ರೆ ಬರೇ ಮಠ ಕಟ್ಟ, ಆ ಸ್ವಾಮಿನ ಕರ್ಕೊಂಡು ಕಟ್ಟಿ ತೋರ್ಸು ನಿಂದು ಏನೈತಿ ತಾಕತ್ತು ಅಂತ. ಎಲ್ಲರಿಗೂ ದಮ್ಮು ತಾಕತ್ತಿದ್ರೆ ಬರ್ರಿ ಗಂಡಸರು ಅಂತ ಹೇಳ್ತೀಯಲ್ಲ, ಇವತ್ತು ಸದ್ಯದಲ್ಲೇ ಬರ್ತೀವಲ್ಲಿ. ಇವತ್ತು ನಾವು ಗಂಡಸರಾಗಿದ್ದಕ್ಕೆ ನಾವು ಉಚ್ಚಾಟನೆ ಮಾಡಿದ್ದೀವಿ. ಇವತ್ತು ನಾವೆಲ್ಲ ಕಳ್ಳರಂಗೆ ಬಂದು ಹೋದ್ರಿ ಅಂತಂತ ಹೇಳ್ತೀರಿ. ಕಳ್ಳರಂಗೆ ನಾವು ಬಂದಿಲ್ಲ, ಕಳ್ಳರಂಗೆ ಇದ್ದಿದ್ದು ನೀವಲ್ಲಿ ಗೇಟ್ನಾಗೆ, ನಾವು ಎಸ್ಕಾರ್ಟ್ನಲ್ಲಿ ಬಂದಿದ್ದೀವಿ. ಎಸ್ಕಾರ್ಟ್ ಯಾರಿಗೆ ಕೊಡ್ತಾರೆ? VIP ಗಳಿಗೆ ಕೊಡ್ತಾರೆ, ಸರಿ ಇದ್ದರಿಗೆ ಕೊಡ್ತಾರೆ, ರಕ್ಷಣೆ ಮಾಡ್ತಾರೆ. ಸಮಾಜದ ಆಸ್ತಿ ಇವರಿಂದ ಸಮಾಜಕ್ಕೆ ಒಂದು ಬೆಲೆ ಇದೆ ಅನ್ನೋರಿಗೆ ಎಸ್ಕಾರ್ಟನ್ನು ಕೊಡ್ತಾರೆ. ಕಳ್ಳರು ಬಂದಂಗೆ ಹೋದ್ರು ಅಂತಂತ ಮಾತಾಡ್ತಿರಲ್ಲ, ಕಳ್ಳರು ನೀವು. ಇವತ್ತು ಬೇರೆ ಮಠಗಳನ್ನು ಬೇರೆ ಸಂಸ್ಥೆಗಳನ್ನು ಮುಗಿಸಿ ಬಂದು ಇವತ್ತು ಈ ಸಂಸ್ಥೆನ ಕಬಳಿಸಕ್ಕೆ ಬಂದಿದ್ದೀರಲ್ಲ, ನೀವು ಕಳ್ಳರು. ಈ ನಿಟ್ಟಿನಲ್ಲಿ ನೀವು ಹೋದರೆ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ನಿಮಗೆ ಅಲ್ಲ ಹೋರಾಟದ ಮನೋಭಾವನೆ ಇರೋದು. ಈ ನಿಟ್ಟಿನಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಮತ್ತು ದಾವಣಗೆರೆ ಜಿಲ್ಲೆ ಮತ್ತು ಹರಿಹರ ತಾಲೂಕಿನ ಜನತೆಯಲ್ಲಿ ಮನವಿಯನ್ನು ಮಾಡ್ಕೊತೇನೆ, ಇಂಥರಿಗೆ ಬೆಂಬಲವನ್ನು ಕೊಡಬೇಡಿ. ಸ್ವಾರ್ಥಕ್ಕೆ ಬಳಸಿದಂಥ ಇವತ್ತು ನಮ್ಮ ಹಿರಿಯರು ಕಟ್ಟಿ ಹೋದಂಥ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡೋಂಥವ್ರಿಗೆ ಕರೆದ ತಕ್ಷಣ ನೀವು ಹೋಗಬೇಡಿ. ಯಾರೂ ಮಕ್ಕಳನ್ನು ಮಠಕ್ಕೆ ಕಳಿಸಬೇಡಿ. ಇವತ್ತು ಯಾವತ್ತೂ ಧಾರ್ಮಿಕ ಕೆಲಸವನ್ನು ಮಾಡಿದಂಥ ಸ್ವಾಮೀಜಿ ಈಗ ಒಂದು ವಾರದಿಂದ ಪ್ರಾರಂಭ ಮಾಡಿದೆ. ಮಕ್ಕಳನ್ನು ಕರೆಸಿ ಬೋಧನೆ ಮಾಡುವಂಥ ಕೆಲಸ. ನೀವು ಯಾರೂ ಮಕ್ಕಳನ್ನು ಕಳಿಸಬೇಡಿ. ಇದೆಲ್ಲದೂ ಸರಿ ಹೋಗಿ ಆ ಸ್ವಾಮಿ ನಿರ್ಗಮಿಸೋವರೆಗೂ ಯಾರೂ ಮಠಕ್ಕೆ ಹೋಗೋದು ಸೂಕ್ತವಾದಂಥ ವಾತಾವರಣ ಇಲ್ಲ. ಇವತ್ತೇನು ಅಲ್ಲೇನು ಪ್ರೆಸ್ ಮೀಟ್ ಮಾಡಿದಂಥವ್ರು ಎಲ್ಲರೂ ಅದರಿಂದ ಅನುಭವಿಸಿದಂಥವ್ರು, ಮಠದಿಂದ ಅನುಭವಿಸಿದಂಥವ್ರು. ಇವತ್ತು ನಾವೆಂದು ಮಠದಿಂದ ನಾವು ದೂರದಿಂದ ಬೆಂಬಲವನ್ನು ಕೊಟ್ಕೊಂತ ಬಂದಂಥವ್ರು. ಇವತ್ತು ಮಠದಿಂದ ಅನುಭವಿಸಿದವರು ಇವತ್ತು ಎಲ್ಲಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಇವತ್ತು ಅವರೇ ಅದಕ್ಕೆ ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಾಗ್ತದೆ. ನಾನು ಹೇಳೋದಿಷ್ಟೇ, ನೀವು ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಕ್ಕೆ ಬಂದರೆ ನಡೆಯಲ್ಲ. ಈ ನಿಟ್ಟಿನಲ್ಲಿ ಸರಿಪಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಇವತ್ತು ಅಕ್ಕಿ ಎಲ್ಲ ಕೊಟ್ಟು ಅಕ್ಕಿಯೆಲ್ಲ ತಗೊಂಡೋಗಿ ಅಲ್ಲಿ
ಮಾರ್ಕೊಂಡಿದ್ದೀರಲ್ಲ ಅದ್ರದ್ದು ಲೆಕ್ಕ ಕೊಡಪ್ಪ. ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಒಂದು